ತಾರನಾಮಕ ತ್ರೇತೆಯೊಳು ಸೀತಾರಮಣನಾರಾಧಿಸಿದನು. ಸಮೀರ ಯುಕ್ತೋದ್ಧವನು ಕೃಷ್ಣಗೆ ಪ್ರಿಯನೆನಿಸಿದನು. ವಾರಿಜಾಸನ ಯುಕ್ತ ದ್ರೋಣನು ಮೂರು ಇಳೆಯೊಳು ಬೃಹಸ್ಪತಿಗವತಾರವೆಂಬರು ಮಹಾಭಾರತ ತಾತ್ಪರ್ಯದೊಳಗೆ. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದಾಸವರ್ಯಂ ದಯಾಯುಕ್ತಂ ದೌರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ ತಾರತಮ್ಯ ಸಂಧಿ ಪದ್ಯ 17. ತಾರನಾಮಕ ತ್ರೇತೆಯೊಳು ಸೀತಾರಮಣನಾರಾಧಿಸಿದನು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಸುರಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಅವತಾರ ವಿಶೇಷಗಳನ್ನು ತಿಳಿಸುತ್ತಾರೆ. ಬೃಹಸ್ಪತ್ಯಾಚಾರ್ಯರಿಗೆ 3 ಅವತಾರಗಳು. ತಾರೆ ಎಂಬ ಕಪಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಸೇವಾರ್ಥವಾಗಿ ತಾರ ಎಂಬ ನಾಮದಿಂದ ವಾನರ ಜನ್ಮದಲ್ಲಿ ಅವತರಿಸಿದರು. ಸುಗ್ರೀವನ ಮಾವನಾದರೂ ಸುಗ್ರೀವನ ಪತ್ನಿಯಾದ ರುಮೆಯು ತಾರನ ಪುತ್ರಿ. ಕಥಾಪ್ರಸಂಗ: ಪೂರ್ವದಲ್ಲಿ ಇಂದ್ರನ ಪತ್ನಿಯಾದ ಶಚೀದೇವಿಯು ತಾರೆ ಎಂಬ ಹೆಸರಿನಿಂದ ಬೃಹಸ್ಪತ್ಯಾಚಾರ್ಯರ ತಾರನೆಂಬ ಹೆಸರಿನಿಂದ ಅಣ್ಣ ತಂಗಿಯರಾಗಿ ಏಕೋದರರಾಗಿ ಜನಿಸಿದರು. ತಾರೆಯ ಅಣ್ಣ ತಾರ. ತಾರೆಯೇ ಇಂದ್ರಾವತಾರಿಯಾದ ವಾಲಿಯ ಪತ್ನಿ. ಪೂರ್ವದಲ್ಲಿ ಬ್ರಹ್ಮದೇವರ ಮನಸ್ಸಿನಿಂದ ಶಚೀದೇವಿಯಿಂದ ಸಹಿತರಾಗಿಯೇ ಜನಿಸಿದ್ದರು. ಆಗಲೂ ಅಷ್ಟೇ ಅಣ್ಣ ತಂಗಿಯರಾಗಿಯೇ ಇದ್ದರು. ಬ್ರಹ್ಮದೇವರ ಮಕ್ಕಳಾದ ಅಂಗೀರಸ ಮಹಾಮುನಿಗಳಿಂದ ಬೃಹಸ್ಪತ್ಯಾಚಾರ್ಯರ ಜನನ. ಮರೀಚಿ ಋಷಿಪುತ್ರರಾದ್ದರಿಂದ ಕಶ್ಯಪನ ದಶೆಯಿಂದ ಧನುದೇವಿಯಲ್ಲಿ ಪೌಲೋಮನೆಂಬ ದಾನವನು ಜನಿಸಿದನು. ಪೌಲೋಮನ ಮಗಳೇ ಶಚೀದೇವಿಯು. ಇದರಿಂದ ಶಚೀದೇವಿಗೆ ಪೌಲೋಮಿ ಎಂಬ ಹೆಸರು. ಅದೇ ಬೃಹಸ್ಪತ್ಯಾಚಾರ್ಯರು ಶಚೀದೇವಿಯಿಂದ ಸಹಿತರಾಗಿ ವಾನರ ಯೋನಿಯಲ್ಲಿ ಜನಿಸಿದರು. ತಮ್ಮ ತಂಗಿ ತಾರೆಯನ್ನು ವಾಲಿಗೂ ತಮ್ಮ ಮಗಳು ರುಮೆಯನ್ನು ಸುಗ್ರೀವನಿಗೂ ವಿವಾಹ ಮಾಡಿಕೊಟ್ಟರು. ಉದ್ಧವ. ದ್ವಾಪರ ಯುಗದಲ್ಲಿ ಆ ಬೃಹಸ್ಪತ್ಯಾಚಾರ್ಯರೇ ಶ್ರೀ ವಾಯುದೇವರ ಆವೇಶಯುಕ್ತರಾಗಿ ಸಮೀರಯುಕ್ತ ಉದ್ಧವನೆಂಬ ನಾಮದಿಂದ ಯಾದವ ಕುಲದಲ್ಲಿ ಜನಿಸಿದರು. ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯರಾಗಿ ಎಡೆಬಿಡದೆ ಅವನ ಸೇವೆ ಮಾಡಿದರು. ದ್ರೋಣಾಚಾರ್ಯ. ದ್ವಾಪರ ಯುಗದಲ್ಲಿ ಬೃಹಸ್ಪತ್ಯಾಚಾರ್ಯರು ಬ್ರಹ್ಮದೇವರ ಆವೇಶಯುಕ್ತರಾಗಿ ವಾರಿಜಾಸನ ಯುಕ್ತ ದ್ರೋಣ ಎಂಬ ಹೆಸರಿನಿಂದ ಅಭಿಧಾನದಿಂದ ಅವತರಿಸಿದವರು. ಒಮ್ಮೆ ಭರದ್ವಾಜ ಋಷಿಗಳು ತಪಸ್ಸು ಮಾಡುತ್ತಿದ್ದ ಸಮಯದಲ್ಲಿ ಧೃತಾಚಿ ಎಂಬ ಆಪಸ್ಸರ ಕನ್ಯೆ ಗಂಗಾ ನದಿಗೆ ಸ್ನಾನಕ್ಕಾಗಿ ಬಂದಳು. ಅವಳ ರೂಪ ಲಾವಣ್ಯಗಳಿಂದ ಮೋಹಿತರಾದ ಭರದ್ವಾಜರಿಗೆ ವೀರ್ಯಸ್ಖಲನವಾಯಿತು. ಅವರು ಅಮೋಘ ವೀರ್ಯರಾದ್ದರಿಂದ ವೀರ್ಯವನ್ನು ತಮ್ಮ ಕೈಯಲ್ಲಿಯ ದ್ರೋಣ ದೊನ್ನೆಯಲ್ಲಿ ಹಿಡಿದು ಇರಿಸಿದರು. ಅದರಿಂದ ಗಂಡು ಮಗು ಜನಿಸಿತು. ಅವರೇ ದ್ರೋಣಾಚಾರ್ಯರು. ದ್ರೋಣದಿಂದ ಜನಿತರು. ಚಿಕ್ಕಂದಿನಲ್ಲಿಯೇ ತಮ್ಮ ಚಿಕ್ಕಪ್ಪನಾದ ಅಗ್ನಿವೇಶ್ಯ ಮಹರ್ಷಿಗಳಲ್ಲಿ ಧನುರ್ವಿದ್ಯೆ ಕಲಿತರು. ದೃಪದನು ದ್ರೋಣರ ಸಹಪಾಠಿ ಶರದ್ವಂತನ ಮಗಳಾದ ಕೃಪಿ ಎಂಬಾಕೆಯನ್ನು ಲಗ್ನವಾಗಿ ಅಶ್ವತ್ಥಾಮನೆಂಬ ವೀರಪುತ್ರರನ್ನು ಪಡೆದರು. ಅಶ್ವತ್ಥಾಮಾಚಾರ್ಯರು ಮಹಾರುದ್ರದೇವರ ಅಂಶ ಸಂಭೂತರು. ಕೃಪೆಯು ಕೃಪಾಚಾರ್ಯರ ತಂಗಿ. ದ್ರೋಣಾಚಾರ್ಯರು ಕೌರವ ಪಾಂಡವರಿವರಿಗೂ ಧನುರ್ವಿದ್ಯೆ ಕಲಿಸಿದರು. ಅರ್ಜುನನು ಇವರ ಅತ್ಯಂತ ಪ್ರೀತಿಯ ಶಿಷ್ಯ. ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನ ಪಕ್ಷ ಸೇರಿ ಸೇನಾಪತಿ ಶಸ್ತ್ರ ಸನ್ಯಾಸ ಮಾಡಿದರು. ಹೀಗೆ ಬೃಹಸ್ಪತ್ಯಾಚಾರ್ಯರಿಗೆ ಭೂಮಿಯಲ್ಲಿ 3 ಅವತಾರಗಳು. ತಾರ ಎಂಬ ಕಪಿ ತ್ರೇತಾಯುಗದಲ್ಲಿ, ದ್ರೋಣಾಚಾರ್ಯರು ಮತ್ತು ಉದ್ಧವನೆಂಬ ಯಾದವ ಮೊದಲು ಜನಿಸಿದವರು. ದ್ರೋಣಾಚಾರ್ಯರು ಉದ್ಧವನಿಗಿಂತ ಈ ವಿಷಯ ಶ್ರೀಮದಾನಂದ ತೀರ್ಥ ಭಗವತ್ಪಾದರಿಂದ ವಿರಚಿತವಾದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಲ್ಪಟ್ಟಿದೆ. ಇದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಅಧ್ಯಾಯ 12ರಲ್ಲಿ ಪ್ರಮಾಣವಿದೆ. ಉದ್ಧವನು ಉಪಗವನೆಂಬ ಮಹಾತ್ಮನ ಪುತ್ರನಾಗಿ ಯಾದವ ವಂಶದಲ್ಲಿ ಜನಿಸಿದನು. ದ್ರೋಣನಾಗಿ ಕೃಷ್ಣನ
ಸೇವೆ ಮಾಡಲು ಸಾಧ್ಯವಾಗಲಿಲ್ಲ. ಆ ಕಾರಣದಿಂದ ಉದ್ಧವನಾಗಿ ಬೃಹಸ್ಪತ್ಯಾಚಾರ್ಯರೇ ಅವತಾರದ ನಂತರ ಜನಿಸಿ ಕೃಷ್ಣನಿಗೆ ಅತ್ಯಂತ ಪ್ರಿಯನಾದನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.